ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಂದಕಿಶೋರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ನಟ ಕಿಚ್ಚ ಸುದೀಪ್ ಹೆಸರು ಹೇಳಿ ನಂದಕಿಶೋರ್ ವಂಚನೆ ಮಾಡಿದ್ದಾರೆ ಎಂದು ಶಬರೀಶ್ ಶೆಟ್ಟಿ ಎನ್ನುವವರು ಆರೋಪಿಸಿದ್ದಾರೆ. ಸಿನಿಮಾದಲ್ಲಿ ಅವಕಾಶ ಕೊಡ್ತೇನೆ ಎಂದು ಹೇಳಿ ನನಗೆ ನಂದಕಿಶೋರ್ ಮೋಸ ಮಾಡಿದ್ದಾರೆ. 2016ರಲ್ಲಿ ನನಗೆ ಜಿಮ್ನಲ್ಲಿ ಅವರು ಪರಿಚಯವಾಗಿದ್ರು. ಅವಕಾಶ ಕೊಡ್ತೇನೆ ಎಂದು ನನ್ನ ಬಳಿ ಹಣ ತೆಗೆದುಕೊಂಡಿದ್ದಾರೆ. ಅವರಿಗೆ ಚಿನ್ನ ಅಡವಿಟ್ಟು 22 ಲಕ್ಷ ಹಣ ಕೊಟ್ಟಿದ್ದೇನೆ. 9 ವರ್ಷವಾದರೂ ನನಗೆ ಹಣ ವಾಪಸ್ ಕೊಟ್ಟಿಲ್ಲ. ನಾನು ಹಣ ಕೇಳಿದಾಗೆಲ್ಲ ಸುದೀಪ್ ಸರ್ ಹೆಸರು ಹೇಳಿ ಯಾಮಾರಿಸ್ತಾ ಇದ್ರು ಎಂದು ಶಬರೀಶ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಹಣ ಕೇಳಿದ್ರೆ ನಂದಕಿಶೋರ್ ನನಗೆ ಧಮಕಿ ಹಾಕ್ತಾ ಇದ್ರು. ಕೆಸಿಸಿ ಟೂರ್ನಿಯಲ್ಲಿ ನಾನು 2 ಸೀಸನ್ ಆಡಿದ್ದೇನೆ. ಹಣ ಕೇಳಿದ್ರೆ ನಿನ್ನನ್ನ ಕೆಸಿಸಿಯಿಂದ ಹೊರ ಹಾಕ್ತೇನೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನಾನು ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ಸುಮ್ಮನಾಗಿದ್ದೆ. ಆದ್ರೆ ಈಗ ನನಗೆ ಹಣದ ಅವಶ್ಯಕತೆ ಇದೆ. ನನ್ನ ರಾಮಧೂತ ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಸಿನಿಮಾ ಬಿಡುಗಡೆ ಮಾಡಲು ನನ್ನ ಬಳಿ ಹಣ ಇಲ್ಲ. ಈಗ್ಲಾದ್ರೂ ನನ್ನ ಹಣ ನನಗೆ ವಾಪಸ್ ಕೊಡಿ ಅಂದ್ರೆ ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ ಅಂತಾರೆ. ನಾನು ಈ ವಿಚಾರವನ್ನ ಸುದೀಪ್ ಸರ್ ಗಮನಕ್ಕೆ ತರಲು ಪ್ರಯತ್ನ ಪಟ್ಟಾಗ ನನ್ನನ್ನ ತಡೆದಿದ್ರು. ನನ್ನ ಹಣ ಕೊಡದಿದ್ರೆ ನಂದಕಿಶೋರ್ ಅವರ ವಿರುದ್ಧ ಕಾನೂನು ಮೊರೆ ಹೋಗ್ತೇನೆ, ಫಿಲಂ ಚೇಂಬರ್ಗೆ ದೂರು ಕೊಡ್ತೇನೆ ಅಂತ ಶಬರೀಶ್ ಶೆಟ್ಟಿ ಹೇಳಿದ್ದಾರೆ.